ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮದು ಬ್ಲಾಗ್ ಒಳಗೆ. ಆ್ಯಕ್ಚುಲಿ ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಇನ್ನೂ ಮನೆಯಾಗ ಇದ್ದೀನಿ. ಅಷ್ಟೇ 7:15 ಆಗೈತಿ. ಯಾಕಂದರೆ ರಾತ್ರಿ ಮಕ್ಕಳು 1 ಗಂಟೆ ಆಗೈತಿ. ಹೀಗಾಗಿ ಲೇಟ್ ಆಗಿದ್ದೆ ನಾನು. ಬಟ್ ನಿಮ್ಗೆ ಆಲ್ರೆಡಿ ತಮಿಳ್ನಾಗ ನೋಡುತ್ತೀರಿ ನಾವು ಏನು ಹೊಂಟು ಅಂತ. ಬಟ್ ಆದ್ರೆ ನಿಮ್ಗೆ ಹೇಳ್ಬೇಕು ಬರ್ರಿ ಹೋಗೋಣ ಅಂತ. ಈಗ ನಾವು ಫಾಲ್ಸ್ ನೋಡೋಕೆ ಹೊಂಟೀವಿ. ಇದು ಸೋಲೋ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಒಬ್ಬ ಹೊಂಟೀನಿ ಬರ್ರಿ. ಈಗ ಏನಂದರೆ ಎಲ್ಲ ಎಲ್ಲರಿಗೆ ಆಗ್ಲೋದು ಎಲ್ಲ ತಂದೀನಿ, ಮತ್ತು ಹೆಲ್ಮೆಟ್ ತಂದೀನಿ, ಮತ್ತು ಬ್ಯಾಗ್ ಹೋಗೈತಿ, ವಾಟರ್ ಬಾಟಲ್, ಮತ್ತು ಮಳೆ ಜಾಕೆಟ್, ಮತ್ತು ಐತಿ ಪವರ್ ಬ್ಯಾಂಕ್, ಚಾರ್ಜ್ ಕೇಬಲ್ ಅದು ಇಟ್ಕೊಂಡಿನಿ. ಜಾಸ್ತಿ ಇಟ್ಕೊಂಡಿಲ್ಲ, ಬಟ್ ಆದರೂ ವೇಟ್ ಆಗಿ ಪ್ಯಾಕಿಂಗ್ ಬರ್ತೀನಿ. ಮತ್ತು ಈಗ ಬರ್ರಿ ರೇಟ್ ಚಲೋ ಮಾಡೋಣ. ಫ್ಯಾಮಿಲಿ ಆಗೈತಿ ಈಗಾಗಲೇ. ಬರ್ರಿ ಈಗ ಇಲ್ಲಿಂದ ನಮ್ದು ರೇಟ್ ಚಲೋ ಮಾಡೋಣ. ಆ್ಯಕ್ಚುಲಿ ಇಲ್ಲಿ ಅಲ್ಲಿ ಹೋಗಿದ್ದಲ್ಲ, ಅಲ್ಲಿ ಏನೈತಿ ಬೆಳಗ್ಗೆ ರೈಸ್ ಐಟಮ್ ಇತ್ತು, ಮತ್ತು ಪುರಿ ಇತ್ತು, ಎಣ್ಣೆ ಐಟಮ್ ರೈಸ್ ಬೇಡ ಅಂತ ಮತ್ತು ಎಲ್ಲಿ ಸಿಗೋದ್ರಿಂದ ಭಾಳ ಸಿಗೋದಲ್ಲ ಅದಕ್ಕೆ ಅಲ್ಲಿ ಬರೀ ಮತ್ತೆ ಅಷ್ಟ ಮಾಡ್ಕೊಂಡು. ಯಾಕಂದರೆ ಅದೇ ಟೈಮ್ ಆಗುತ್ತೆ ಐತಿ. ಇದೊಂದು ಸ್ಪಾಟ್ ಹೋಗುತ್ತೆ, ಸ್ಪಾಟ್ ಹೋಗುತ್ತೆ. ಆ ಸ್ಪಾಟ್ ನೋಡಿದ್ರೆ 20 ರೂಪಾಯಿ ಟಿಕೆಟ್ ಒಬ್ಬರಿಗೆ ಬಂದಿತ್ತು ಅಂತ. ಈಗ ಹೆಂಗೆ ನಡ್ಕೊಂಡು ಹೊಂಟೇನಿ. ಎಲೆಕ್ಟ್ರಿಸಿಟಿ ಮೇಲೆ ಐತಿ, ಬಟ್ ಫಾಲ್ಸ್ ಏನು ಭಾಳ ದೂರ ಇಲ್ಲ ಅನ್ಸೈತಿ ಇಲ್ಲಿ ಪಾರ್ಕಿಂಗಿಂದ. ಯಾಕಂದರೆ ನಂಗೆ ಆ್ಯಕ್ಚುಲಿ ಫಾಲ್ಸ್ ಬರೋದಕ್ಕೆ ಯಾಕೆ ಕಡೆ ಜಾಗ ಇದೆ. ಮತ್ತು ನೀರಿಗೂ ಇರ್ಬೋದು, ಇಷ್ಟು ಮಸ್ತ್ ಐತಿ. ಲೆಕ್ಕ ಎಲ್ಲ ಹೇಳ್ತೇನೆ. ಆ್ಯಕ್ಚುಲಿ ಸಂಡೇ ಐತಿ, ಬಟ್ ಅಂತ ಆ್ಯಕ್ಚುಲಿ ಕ್ರೌಡ್ ಇಲ್ಲ. ಆರಾಮ್ ಎಂಜಾಯ್ ಮಾಡ್ಬೇಕು. ಸುಡಿ ಫಾಲ್ಸ್ ಹೆಂಗೆ ನೋಡತ್ತೀನಿ ಅಲ್ಲಿ ನೋಡಿದಿರಲ್ಲ ವಿಡಿಯೋ. ಅದು ಬಂದ್ಬಿಟ್ಟು ಸುಡಿ ಫಾಲ್ಸ್ ಅಂತ. ಎಲ್ಲಿ ಬರ್ತಿತ್ತು ಅಂದ್ರೆ ಬೆಳಗಾವಿಂದ ಒಂದು 20 ಕಿಲೋಮೀಟರ್ ದೂರ ಐತಿ. ಈಗ 14 ಫಾಲ್ಸ್ ಐತಿ. ಇದೇ ಅದೇ ಇದರಿಂದ ಏನಾದ್ರು 90% 110 ಕಿಲೋಮೀಟರ್ ಆಗ್ತೈತಿ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಬರ್ಬೋದು, ಫ್ಯಾಮಿಲಿನೂ ಬರ್ಬೋದು, ಆರಾಮ. ಹಿಂಗೆ ಮತ್ತು ವಿಡಿಯೋಸ್ ಬೇಕಾದ್ರೆ ನಮ್ಗೆ ಚಾನಲ್ಗೆ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಾಪಸ್ ಇಲ್ಲ ಫುಲ್ ಮ್ಯಾ ಬಂದೆ. ಈಗ ಮತ್ತು ವಾಪಸ್ ಲೈನ್ ರೆಡಿ ಆಗಿ ನಾನು ಈ ಸಂಬಂಧ ಒಂದು ಗಾಡಿ ಐತಿ. ಇನ್ನೊಂದು ವಾಪಸ್ ಹೋಗೋಣಂತೆ. ಹಿಂದೆ ಅಷ್ಟೇ ಒಂದು 50 ಮೀಟ್ರ್, ಇಲ್ಲಿಂದ ಒಂದು 50 ಮೀಟ್ರ್ ಅಷ್ಟೇ ಐತಿ. ಇದು ಹೈವೇ ಅದರ ಮೇನ್ ರೋಡ್ ಐತಿ. ಈಗ ಅಲ್ಲಿಂದ ಐತಿ ಮತ್ತು ವಾಪಸ್ ಅದಕ್ಕೆ ಮೇನ್ ರೋಡ್ ಬೇಕಂದ್ರೆ ಅಲ್ಲೇ ಇನ್ನೊಂದು 8-9 ಕಿಲೋಮೀಟ್ರ್ ಐತಿ. ಮತ್ತು ಇಲ್ಲಿಂದ ನಿಮ್ಮೊಂದು ಟೆಂಪಲ್ ವ್ಯೂ ತೋರಿಸಿದ್ಮೇಲೆ ಬರ್ರಿ ಈಗ ಅಲ್ಲಿ ಹೋಗೋಣ ಅಂತ. ನಿಮ್ಮ ಟೆಂಪಲ್ ವ್ಯೂ ತೋರಿಸ್ತೀನಿ. ಟೆಂಪಲ್ ಮಾತ್ರ ಎಕ್ದಮ್ ಮಸ್ತ್ ಸರಿ ಗುಡಿ ನೋಡ್ರಿ. ನೀರಾಗಿ ಹೇಳಕ್ಕಂಗೆ ಐತಿ. ಅನಾಥ ಆಯಿತು ನೀರಾಗಿ ಐತಿ. ಬರೀ ಅಂತ ಸ್ವಲ್ಪ ಲೈಟಾಗಿ ಬಿಸಿಲು ಬಿದ್ದೈತೆ ನಮಗೆ. ಶಿವ ಟೆಂಪಲ್ ಲಾಸ್ಟ್ ಬರುತ್ತೆ. ಈಗ ನೋಡ್ದಂಗೆ ನಾನು ವಿಡಿಯೋ ಒಳಗೆ ಬಂದೆ, ದರ್ಶನ ಮಾಡ್ಕೊಂಡು ಬಂದೆ. ಶಿವಲಿಂಗ ಇತ್ತು. ಬಟ್ ನಾನು ಭಾಳ ಸಲ ಅಬ್ಸರ್ವ್ ಮಾಡ್ತೀನಿ ಅಂತ ಅಂದ್ರೆ ನಾನು ಎಷ್ಟು ಟೈಮ್ ನಾ ಎಲ್ಲೇ ಹೋದ್ರು ಅದು ಅಷ್ಟ ಅಲ್ಲ, ಬಟ್ ಗುಡಿ ಕವರ್ ಆಗೇ ಬಿಡ್ತದೆ. ಗುಡಿ ಸಿಕ್ಕಟ್ಟಿರ್ತದೆ. ಬಟ್ ನಂಗೆ ಅನ್ಸಾಗ್ತದೆ. ಬಟ್ ಈಗ ಇಲ್ಲಿ ನನಗೆ ತೋರಿಸ್ತಾರೆ ಸ್ವಲ್ಪ ರಿಲೇಷನ್ ಮಸ್ತ್ ರಿಲೇಷನ್ ಈಗ ಮಾಡ್ತಿರ್ಬೋದು. ಬಟ್ ಏನೋ ಒಂಥರ ಮಸ್ತ್ ಅನ್ನ ಥರ ಒಯ್ಬೇಕು. ಇನ್ ಕೇಸ್ ಏನಾದರೂ ಲೊಕೇಶನ್ ಅಲ್ಲಿಂದ ನಂಗೆ ಈಸಿ ಆಕೈತೆ. ಅಲ್ಲಿ ನಾ ಈಗ ಅಷ್ಟರಲ್ಲಿ ಫಾಲ್ಸ್ ಹೋಗಿದ್ದೆಲ್ಲ, ಅಲ್ಲಿಂದ ನಂಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಈಸಿ ಆಕೈತೆ. ಬಟ್ ನಾನು ನಿಮಗೆ ತೋರಿಸಿದ್ದೆ, ಬಟ್ ನಾ ಬಂದೆ.
ಆಲ್ಮೋಸ್ಟ್ ಆಲ್ ಮರಾಠಿ ಮಾತಾಡ್ತೀನಿ. ಐ ಥಿಂಕ್ ನಾನು ಆಲ್ರೆಡಿ ಕರ್ನಾಟಕ ದಾಟಿ ಬಂದೆ ಅನ್ಸೋದು ನನಗೆ. ಫುಲ್ ಇಲ್ಲಿ ಮರಾಠಿ ಮಾತಾಡೋದು. ನನಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಹಿಂದಿನ ಅರ್ಥ ಆಗಿಲ್ಲ. ಮರಾಠಿ ಒಳಗೆ ಏನೇನು ಮಾತಾಡ್ತಾರೆ, ಏನೇ ಕೇಳ್ತಾರೆ, ಲಿಟ್ರಲಿ ಅರ್ಥ ಆಗ್ತಿಲ್ಲ. ಆದರೂ ಟ್ರೈ ಮಾಡತ್ತೀನಿ. ಅವರು ಏನೋ ಕೇಳ್ತಾರೆ, ನಾನು ಏನು ತಗೋತೀನಿ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಆಗೋ ಲೆವೆಲಿಗೆ ಒಟ್ಟು ಏನೇನೋ ಮಾಡತ್ತಿಲ್ಲ. ಸರ್ ಈಗ ಒಟ್ಟು ಹೀಗಂತ ಹೇಳ್ತಾರೆ. ಗೊತ್ತಿದ್ದೆ ನಾನು ಬರ್ತೀರಿ ಇಲ್ಲಿ ಫಾಗ್ ಎಷ್ಟು ಸೈಟ್ ಫುಲ್ಲು ಜುಡಿ ಮನೆ ಫುಲ್ ಫಾಗ್ ತುಂಬ್ಕೊಳೈತಿ. ರೋಡ್ ಅಂತೂ ಕಾಣತ್ತೇ ಇಲ್ಲ. ಫುಲ್ಲು ಫಾಗ್ ತುಂಬ್ಕೊಳೈತಿ. ರೋಡ್ ಅಷ್ಟ ಕಾಣತ್ತಿಲ್ಲ. ಇಂಪಾರ್ಟೈತಿ ಅನ್ನೋದ ಫುಲ್ ಫಾಗ್. ಅದೀಗ ನಾವು ವಾಪಸ್ ಎಲ್ಲಿ ಆ ಕಡೆ ನೋಡೋದು. ಹಾಂ, ಮಿಸ್ಟರ್ ಹ್ಯಾಪಿ ವ್ಲಾಗ್ಸ್ 63 ಅಂತ ಐತೆ. ತೊಗೊಂಡೆ ನಾನು, ನೀವು ಎಲ್ಲಾರು ಕೊಂಡ್ರಿ. ಎಕ್ಸ್ಪೀರಿಯನ್ಸ್ ತೊಗೊಂಡ್ರಿ ಅಂದ್ರೆ ಜಸ್ಟ್ ಒಂದು 4 ಸ್ಪಾಟ್ ಸ್ಪಾಟ್ಸ್ ಮತ್ತು ಇದು ಆಫ್ ತಿಂದು ಇದೆ ಆ ಕಡೆ. ಒಂಥರ ಕೆಟ್ಟ ಬಿಡಿ ನಮ್ಮ ಮಜಾ ಆಗ್ತದೆ. ಅಪ್ಪನ ಫಸ್ಟ್ ಪ್ಲಾನ್ ಮಾಡಿದ್ದೆ. ಬಿಕಾಸ್ ಇಂಥ ಸ್ಟ್ರೈಕ್ ಎಕ್ಸ್ಪೀರಿಯನ್ಸ್ ಆಕೈತೆ ಅಂತೀರಿ ಅಂದ್ರೆ ಲಿಟ್ರಲಿ ಅನ್ಕೊಂಡಿಲ್ಲ. ಬಟ್ ಇನ್ನೂ ಭಾಳ ಎಕ್ಸ್ಪೀರಿಯನ್ಸ್ ಅದ. ಬಟ್ ಇಲ್ಲಿ ಮತ್ತು ಈಗ ನಾವು ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲಲ್ಲ, ಇದೇ ಒಂದು ಬೇರೆನೇ ಫೀಲಿಂಗ್ಸ್ ಇದೆ ನನಗೆ. ಇಟ್ಲಿ ಅದು ಹೆಂಗೆ ಗೊತ್ತಾಗ್ತಿಲ್ಲ. ಅದು ಇವಾಗೂ ಅದು ಫುಲ್ಲು ತೈದೈತಿ. ಎಂಥ ಡೇಂಜರ್ ಆಗತ್ತೆ ಅಂದರೆ ಇದು ಫುಲ್ ವಾಟ್ರ್ ಪ್ರೂಫ್ ಅಂತ ಅಂದ್ಕೊಂಡು ಐಫೋನ್ ಫುಲ್ಲು ನೀರಾಗಿ ಯೂಸ್ ಮಾಡತ್ತೀನಿ. ಬಟ್ ಲಿಟ್ಲಿ ನಂಗೆ ಗೊತ್ತಿಲ್ಲ ಇದು ವಾಟ್ರ್ ಪ್ರೂಫ್ ಹೋಗೋದಲ್ಲ ಅಂತ ಅಂದ್ಕೊಂಡೆ ಅಷ್ಟೇ ನಾನು. ನೋಡಿಲ್ಲ ಎಷ್ಟು ಮಸ್ತ್ ಐತಿ ಅನ್ನ ಕೇಜಿಗಿಲ್ಲ ನೀರು 50 ಪಾಸ್ ಮೇಲೆ